ಗಾಂಧಾರ ಅನ್ನೋ ಸುಂದರವಾದ ರಾಜ್ಯವನ್ನ ವೀರಾಧಿವೀರ ಅನ್ನಿಸಿಕೊಂಡಿದ್ದ ರಾಜ ಅರುಣೇಂದ್ರ ಆಳ್ತಾ ಇದ್ದ. ಅವನ ಸಾಹಸದ ಬಗ್ಗೆ ಗೊತ್ತಿದ್ದ ಹಲವಾರು ರಾಜ್ಯದ ರಾಜರು ಇವನೇ ನಮ್ಮ ಅಳಿಯನಾದ್ರೆ ರಾಜ್ಯಕ್ಕೂ ಒಳ್ಳೆಯದು, ಮಗಳಿಗೆ ಒಳ್ಳೆ ಸಂಬಂಧ ಅಂತ ಯೋಚಿಸಿ ಮದುವೆ ಪ್ರಸ್ತಾವನೆ ಹಿಡಿದು ಬಂದಿದ್ದರು. ಆದ್ರೆ ತನ್ನಂತೆಯೇ ವೀರ ಯೋಧಿಯನ್ನು ಮದುವೆ ಆಗ್ಬೇಕನ್ನೋ ಹಠಕ್ಕೆ ಬಿದ್ದು ಅವಂತಿಕ ಅನ್ನೋ ರಾಣಿಯನ್ನ ಮದುವೆಯಾಗಿದ್ದ. ಇಂಥ ವೀರರಿಗೆ ಹುಟ್ಟಿದ್ದ ಏಕೈಕ ಪುತ್ರನೇ ಈ ಧ್ರುವ. ಬಾಲ್ಯದಲ್ಲೇ ತನ್ನ ಅಪ್ಪ ಅಮ್ಮನ ಗರಡಿಯಲ್ಲೇ ಸಮರ ಕಲೆಗಳನ್ನ ಕರಗತ ಮಾಡಿಕೊಂಡ ಧ್ರುವ ತಾಯಿ ತಂದೆಗೆ ತಕ್ಕ ಮಗ ಅನ್ನೋ ಹೆಸರು ಸಹ ಮಾಡಿದ್ದ. ಹೇಳಿ ಕೇಳಿ ಗಾಂಧಾರದ ಜನತೆಗೆ ಶಕ್ತಿ ಸಾಹಸ ಅಂದ್ರೇನೆ ಮಾನ ಮರ್ಯಾದೆ ಅನ್ನೋ ಹಾಗೆ ನೋಡ್ತಾ ಇದ್ರು. ಹಾಗಾಗಿ ಆ ರಾಜ್ಯದ ವಿಶೇಷ ಅನ್ನೋ ಹಾಗೆ ಪ್ರತಿಯೊಬ್ಬರಿಗೂ ತನ್ನ ಶಕ್ತಿಯನ್ನ ಸಾಹಸವನ್ನ ಪ್ರದರ್ಶನ ಮಾಡೋದಕ್ಕೆ ಅಂತಾನೆ ಕಾಲ ಕಾಲಕ್ಕೆ ಶಾರ್ದೂಲ ಅನ್ನೋ ಯಂತ್ರದ ಸ್ಪರ್ಧೆ ಏರ್ಪಡಿಸ್ತಾ ಇದ್ರು. ಅಲ್ಲಿ ಗೆದ್ದವರು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ 1-2 ನಕ್ಷತ್ರ ಪಡ್ಕೊಳ್ತಾ ಇದ್ರು. ಆದ್ರೆ ಧ್ರುವ ಮಾತ್ರ ತನ್ನ 5ನೇ ವಯಸ್ಸಿನಲ್ಲೇ 9 ನಕ್ಷತ್ರಗಳನ್ನು ಪಡೆದು ವೀರ ಯೋಧ ಅಂತ ಹೆಸರು ಮಾಡಿದ್ದ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅನ್ಬೇಕಾದ್ರೆ ಧ್ರುವನ ಬದುಕಲ್ಲಿ ಆಘಾತ ಒಂದು ಎದುರಾಗಿತ್ತು. ಬೆನ್ನೆಲುಬಾಗಿದ್ದ ಧ್ರುವನ ತಾಯಿಯ ಸಾವಾಗಿತ್ತು. ಹೇಗಾಯ್ತು, ಯಾಕಾಯ್ತು ಅನ್ನೋ ಯಾವ ವಿಷಯನೂ ಗೊತ್ತಾಗದೆ ರಾಜ ಒದ್ದಾಡ್ತಾ ಇದ್ರೆ ಧ್ರುವ ಒಂಟಿಯಾಗಿದ್ದ. ಒಂದಷ್ಟು ವರ್ಷ ಕಳೆದು ಧ್ರುವ ಯೌವನಕ್ಕೆ ಕಾಲಿಟ್ಟ. ನೋಡೋದಕ್ಕೆ ಸುಂದರಾಂಗನ ಹಾಗೆ ಇದ್ದು ಕಟ್ಟುಮಸ್ತಾದ ದೇಹ, 6 ಅಡಿ ಎತ್ತರ, ಮುಖದಲ್ಲಿ ಆ ರಾಜಕಳೆ ಎಂಥವರೇ ನೋಡಿದ್ರು ಮತ್ತೊಮ್ಮೆ ತಿರುಗಿ ನೋಡೋ ಹಾಗೆ ಬೆಳೆದಿದ್ದ. ಅವತ್ತೊಂದು ದಿನ ಧ್ರುವ ಹೀಗೆ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದಾಗ ಅವನ ಕಣ್ಣಿಗೆ ದೈತ್ಯಾಕಾರದ ಸಿಂಹ ಒಂದು ಕಾಣಿಸ್ತು. ಹೇಗಾದ್ರೂ ಮಾಡಿ ನಾನಿದನ್ನ ಬೇಟೆ ಆಡ್ಲೇಬೇಕಂತ ಸಿಂಹದ ಬೆನ್ನಟ್ಟಿ ಹೋದ. ಇನ್ನೇನು ಧ್ರುವನ ಬಾಣ ಆ ಸಿಂಹದ ಎದೆ ಸೀಳಬೇಕು ಅಷ್ಟರಲ್ಲೇ ಅದೆಲ್ಲಿಂದಲೂ ಬಂದ ಬೇರೊಂದು ಬಾಣಕ್ಕೆ ಆ ಸಿಂಹ ಬಲಿಯಾಗಿತ್ತು. ನನ್ನ ಬೇಟೆಯನ್ನ ಕದ್ದವರು ಯಾರು ಅನ್ನೋ ಕೋಪದಲ್ಲಿ ಧ್ರುವ ಕಣ್ಣು ಕೆಂಪಾಗಿಸಿಕೊಂಡು ಸುತ್ತಲೂ ಕಣ್ಣಾಡಿಸಿದಾಗ ಅವನ ಕಣ್ಣುಗಳು ತಂಪಾಗೋ ಹಾಗೆ ಅಪ್ಸರಿಯನ್ನೇ ಮೀರಿಸುವಂತ ಸೌಂದರ್ಯವಂತೆ ವೀರಾವೇಶದಿಂದ ಸಿಂಹವನ್ನೇ ನೋಡ್ತಾ ನಿಂತಿದ್ದಳು. ಅವಳನ್ನ ನೋಡ್ತಿದ್ದ ಹಾಗೆ ಧ್ರುವನ ಕೋಪವೆಲ್ಲ ಮಂಜಿನಂತೆ ಕರಗಿ ಹೋಯ್ತು. ಅದೇ ಖುಷಿಯಲ್ಲಿ ಅವಳ ಹತ್ತಿರ ಹೋದ ಧ್ರುವ, ನಾನು ಗಾಂಧಾರದ ಯುವರಾಜ ಧ್ರುವ. ಆದ್ರೆ ಈ ಸಿಂಹದ ಎದೆ ಸೀಳಿದ ಈ ಸಿಂಹಿಣಿ ಯಾರೆಂದು ಗೊತ್ತಾಗ್ಲಿಲ್ಲ. ನಾನು ಅದನ್ನ ತಿಳಿದುಕೊಳ್ಳಬಹುದೇ ಅಂತ ನಯವಾಗಿ ಕೇಳಿದ್ದ. ಒಂದು ಕ್ಷಣ ವಿಚಲಿತಳಾದ ಆ ಚೆಲುವೆ, ನಾನು ಅಂಬಾಲಿಕೆ, ನೆರೆ ರಾಜ್ಯದ ಕಾಲಕೇಯನ ಮಗಳು. ಯುವರಾಜರ ಬೇಟೆಗೆ ಅಡ್ಡಿ ಮಾಡಿದಕ್ಕೆ ನನಗೇನ್ ಶಿಕ್ಷೆ ಕಾದಿದೆ ಅಂತ ಕೇಳಿದಾಗ ಧ್ರುವ ಖುಷಿಯಲ್ಲಿ, ನೀವು ನನ್ನೊಂದಿಗೆ ಸ್ನೇಹ ಮಾಡಬೇಕು, ಅದೇ ನಿಮಗೆ ನಾನು ಕೊಡುವ ಶಿಕ್ಷೆ ಅಂದ. ಹೀಗೆ ಧ್ರುವ ಮತ್ತು ಅಂಬಾಲಿಕೆಯ ಸ್ನೇಹ ಶುರುವಾಗಿತ್ತು. ಕೊನೆಗೆ ಈ ವಿಷಯ ಅರಮನೆಗೂ ತಲುಪಿ ರಾಜ ಅವರಿಬ್ಬರ ಮದುವೆ ಮಾಡುವ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದ್ದ. ಇನ್ನೇನು 2 ರಾಜ್ಯದಲ್ಲಿ ಈ ವಿಷಯವನ್ನ ಅಧಿಕೃತವಾಗಿ ಘೋಷಿಸೋದು ಒಂದೇ ಬಾಕಿ ಇತ್ತು. ಆಗ ಗಾಂಧಾರದಲ್ಲಿ ಒಂದು ಘಟನೆ ನಡೆದು ಹೋಯ್ತು. ಸದಾ ತಪಸ್ಸು, ಧ್ಯಾನ ಅಂತ ಲೋಕ ಕಲ್ಯಾಣದಲ್ಲಿ ಮುಳುಗಿರ್ತಾ ಇದ್ದ ಗಾಂಧಾರದ ಹಿರಿಯ ಮಹರ್ಷಿಯಾಗಿದ್ದ ರಮಣ ಮಹರ್ಷಿಗಳು ಇತ್ತೀಚೆಗೆ ಬೆಟ್ಟದ ತಪ್ಪಲಿನಲ್ಲೇ ಜಾಸ್ತಿ ಕಾಲ ಕಳೀತಾ ಇರ್ತಾ ಇದ್ರು. ಆದ್ರೆ ಅವತ್ತೊಂದು ದಿನ ರಾಜ ಅರುಣೇಂದ್ರ ನಿತ್ಯದ ರಾಜಸಭೆ ನಡೆಸ್ತಾ ಇರ್ಬೇಕಾದ್ರೆ ಅದೇ ರಮಣ ಮಹರ್ಷಿಗಳು ಯಾವ ಮುನ್ಸೂಚನೆ ಕೊಡದೆ ಸಭೆಗೆ ಆಗಮಿಸಿದ್ದರು. ಅವರ ಕಣ್ಣುಗಳಲ್ಲಿ ಕೋಪ ಕೆಂಡದಂತೆ ಕಾಣಿಸ್ತಾ ಇತ್ತು. ಮುಖದಲ್ಲಿ ಚಿಂತೆಯ ಕಾರ್ಮೋಡ ಮನೆ ಮಾಡಿತ್ತು. ಯಾವುದೋ ಒಂದು ಅವ್ಯಕ್ತ ಭಯ ಅವರನ್ನು ಕಾಡ್ತಾ ಇರೋ ಹಾಗೆ ಅವರ ಹಾವಭಾವ ಕಾಣಿಸ್ತಾ ಇತ್ತು. ಅವರನ್ನ ನೋಡ್ತಿದ್ದ ಹಾಗೆ ರಾಜನಿಗೆ ಏನೋ ಅಪಾಯ ಕಾದಿದೆ ಅನಿಸಿ ತನ್ನ ಆಸನದಿಂದ ಎದ್ದು ನೇರವಾಗಿ ಮಹರ್ಷಿ ಬಳಿ ಹೋಗಿ ಕೈ ಮುಗಿದು, ಏನ್ ವಿಷಯ ಮಹರ್ಷಿಗಳೇ ಅಂತ ಭಯದಲ್ಲಿ ಕೇಳಿದ. ಮಹಾರಾಣಿಯ ಸಾವಿಗೆ ಕಾರಣವಾಗಿದ್ದ ಕರಿನೆರಳು ಮತ್ತೆ ನಿನ್ನ ಕುಟುಂಬದ ಮೇಲೆ ಬಿದ್ದಿದೆ ಮಹಾರಾಜ. ನೀನು ತೆಗೆದುಕೊಂಡಿರುವ ನಿರ್ಧಾರ ಸರಿಯಿಲ್ಲ. ಆದಷ್ಟು ಬೇಗ ಈ ಮದುವೆ ಮಾತುಕತೆಯನ್ನ ಇಲ್ಲಿಗೆ ನಿಲ್ಲಿಸು. ಮುಂದಾಗೋ ಅನರ್ಥವನ್ನ ತಪ್ಪಿಸು. ರಾಜ್ಯವನ್ನ ಉಳಿಸಿಕೋ ಅಂತ ಜೋರಾಗಿ ತಮ್ಮ ಕೈಲಿದ್ದ ದಂಡವನ್ನ ನೆಲಕ್ಕೆ 3 ಸಲ ಕುಟ್ಟಿದ್ರು. ಅದೇ ಸಮಯಕ್ಕೆ ಆಕಾಶದಲ್ಲಿ ಕಾರ್ಮೋಡ ಮುತ್ತಿಕೊಂಡು ಗುಡುಗು ಮಿಂಚು ಕೇಳಿಸ್ತು. ಬಿರುಗಾಳಿಯ ಮುನ್ಸೂಚನೆ ಆಗಿತ್ತು. ರಾಜ ಅರುಣೇಂದ್ರನಿಗೆ ಏನು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಅವನು ಇನ್ನೇನೋ ಪ್ರಶ್ನೆ ಮಾಡಬೇಕು. ಅಷ್ಟರಲ್ಲೇ ರಮಣ ಮಹರ್ಷಿಗಳು ಬುಸುಗುಡ್ತಾ ಅಲ್ಲಿಂದ ಹೊರಟೇ ಹೋದರು. ಅಲ್ಲಿಗೆ ಸಭೆ ಮುಗಿಸಿದ ರಾಜ ಸಹ ತನ್ನ ಕೊಠಡಿಗೆ ಹೊರಟು ಹೋದ. ಹೊರಗೆ ಹೋಗಿದ್ದ ಧ್ರುವ ಅರಮನೆಗೆ ಬಂದಾಗ ಅಂಬಾಲಿಕೆಯ ವಿಷಯ ಮಾತಾಡ್ಬೇಕನ್ನೋ ನಿರ್ಧಾರ ಮಾಡಿ ಸಂಜೆ ಧ್ರುವ ಬರ್ತಿದ್ದ ಹಾಗೆ ಅವನ ಬಾಯಲ್ಲಿ ಬರೀ ಅಂಬಾಳ ಕುರಿತು ಮಾತುಗಳೇ ಬರ್ತಾ ಇದ್ದದನ್ನು ನೋಡಿ, ನನ್ನ ಮಗನ ಖುಷಿಗಾಗಿ ಆದ್ರೂ ನಾನು ಅವನ ಮದುವೆಯನ್ನ ಅಂಬಾಲಿಕೆ ಜೊತೆ ಮಾಡ್ಲೇಬೇಕು ಅಂತ ಮನಸ್ಸು ಬದಲಾಯಿಸಿ ಮಹರ್ಷಿ ಬಂದಿದ್ದ ವಿಷಯವನ್ನ ಧ್ರುವನಿಗೂ ಹೇಳದೆ ಅವರ ಎಚ್ಚರಿಕೆಯನ್ನು ಮರ್ತೆ ಬಿಟ್ಟ.
ಹೀಗೆ ದಿನಗಳು ಹೋಗ್ತಾ ಇರಬೇಕಾದ್ರೆ ಧ್ರುವನ ಬದುಕಲ್ಲಿ ಸಣ್ಣದಾಗಿ ಏನೇನೋ ಬದಲಾವಣೆಗಳು ಆಗ್ತಾ ಇದ್ದವು. ಧ್ರುವನ ದೇಹದಲ್ಲಿ ಮೊದಲಿನ ಶಕ್ತಿ ಇರಲಿಲ್ಲ. ಅವನಿಂದ ಯಾವ ಬೇಟೆಯನ್ನು ಗುರಿ ಇಟ್ಟು ಹೊಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಆದ್ರೆ ಧ್ರುವ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದೆಲ್ಲದರ ಮಧ್ಯೆ ಅದೊಂದು ದಿನ ಗಾಂಧಾರದ 100 ಸಾಮಂತ ರಾಜರುಗಳು ರಾಜ ಅರುಣೇಂದ್ರನನ್ನ ಮುಖತಃ ಭೇಟಿ ಮಾಡೋದಕ್ಕಂತ ಬರುವುದಾಗಿ ಓರೆ ಕಳಿಸಿದ್ದರು. ಇದರಿಂದ ಖುಷಿಯಾದ ರಾಜ ತನ್ನ ರಾಜ್ಯದ ವೀರರ ಶಕ್ತಿಯನ್ನ ಯುಕ್ತಿಯನ್ನ ತೋರಿಸೋದಕ್ಕಂತಾನೆ ಗಾಂಧಾರದಲ್ಲಿ ಮಾತ್ರ ಇದ್ದ ಶಾರ್ದೂಲ ಯಂತ್ರದ ಸ್ಪರ್ಧೆಯನ್ನ ಏರ್ಪಡಿಸಿ ಎಲ್ಲರೂ ಆ ದಿನದಂದು ಬಂದು ಭಾಗವಹಿಸುವಂತೆ ಡಂಗೂರ ಸಾರಿದ. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ರಾಜ್ಯದ ಜನತೆ 100 ಸಾಮಂತರು, ವೀರರು, ಶೂರರು ಅಲ್ಲಿ ಬಂದು ಸೇರಿದ್ದರು. ಆ ಸುಂದರ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಅಂಬಾಲಿಕೆ ಸಹ ಬಂದಿದ್ದಳು. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ತಮ್ಮ ಸಾಹಸ ಪ್ರದರ್ಶನ ಮಾಡಿ ಗೆದ್ದು ಬೀಗ್ತಾ ಇದ್ರು. ಇತ್ತ ಧ್ರುವ ಸಹ ತನ್ನ 9 ನಕ್ಷತ್ರದ ಪೌರುಷ ತೋರಿಸೋದಕ್ಕಂತಾಲೆ ತನ್ನ ಸರದಿಗಾಗಿ ಕಾಯ್ತಾ ಇದ್ದ. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ವೀರಾವೇಶದಿಂದ ಧ್ರುವ ಶಾರ್ದೂಲ ಯಂತ್ರದ ಹತ್ತಿರ ಹೋಗಿ ಹತ್ತೋದಕ್ಕೆ ಶುರು ಮಾಡಿದ್ದ. ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಧ್ರುವನಿಗೆ ಜೈಕಾರ ಹಾಕ್ತಾ ಹೊರದುಂಬಿಸ್ತಾ ಇದ್ರು. ಆ ಕೂಗಾಟ ಎಷ್ಟಿತ್ತಂದ್ರೆ ಭೂಮಿಯಿಂದ ಚಂದ್ರ ಲೋಕಕ್ಕೂ ಕೇಳಿಸಿರಬಹುದು ಅಷ್ಟಿತ್ತು. ಧ್ರುವ ಆ ಶಾರ್ದೂಲ ಯಂತ್ರವನ್ನ ಸರಸರನೆ 10 ಅಡಿ ಮೇಲೆ ಏರಿದ್ದ. ಆದ್ರೆ ಏನಾಯ್ತೋ ಏನು, ಒಂದೇ ಸಲ ಸೂತ್ರ ಕತ್ತರಿಸಿದ ಗಾಳಿಪಟದ ಹಾಗೆ ರಪ್ಪಂತ ನೆಲಕ್ಕೆ ಬಿದ್ದ. ಹರ್ಷೋದ್ಗಾರ ಮಾಡ್ತಿದ್ದ ಜನ ಒಂದೇ ಸಲಕ್ಕೆ ನಿಶ್ಶಬ್ದರಾದ್ರು. ಯಾರಿಗೂ ಉಸಿರಾಡೋದಕ್ಕೂ ಧೈರ್ಯ ಬರಲಿಲ್ಲ. ಅಷ್ಟರಲ್ಲಿ ಯಾರೋ ಹಿಂಬದಿಯಿಂದ ಕೈ ಜಾರಿರಬಹುದು ಅಷ್ಟೇ. ಅಂದಾಗ ಧ್ರುವ ಸಹ ಮೈ ಮೇಲಿದ್ದ ಧೂಳು ಕೊಡವಿ ಮೇಲೆದ್ದು ಮತ್ತೆ ಹತ್ತೋದಕ್ಕೆ ಪ್ರಯತ್ನ ಪಟ್ಟ. ಕೆಲವು ಅಡಿ ಮೇಲೇರಿರಬಹುದು. ಅಷ್ಟಲ್ಲೇ ಧ್ರುವನ ಕೈಯನ್ನ ಯಾರೋ ಎಳೆದ ಹಾಗೆ ಅನಿಸಿ ಧ್ರುವನ ಹಿಡಿತ ಬಿಡಿಸ್ಕೊಳ್ತು. ಧ್ರುವನಿಗೆ ಏನಾಗ್ತಿದೆ ಅಂತ ತಿಳಿಯೋ ಮೊದ್ಲೇ ಅವನು ನೆಲದ ಮೇಲೆ ಬಿದ್ದಿದ್ದ. ಅಲ್ಲಿದ್ದ ಎಲ್ಲರಿಗೂ ಈಗ ಧ್ರುವನ ಪರಿಸ್ಥಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು. ಧ್ರುವನ ಮೊದಲಿನ ಶಕ್ತಿ ಈಗ ಇಲ್ಲದಾಗಿತ್ತು. ಧ್ರುವ ಸಂಪೂರ್ಣವಾಗಿ ಸೋತಿದ್ದ. ಅಸಹಾಯಕನಾಗಿದ್ದ ಧ್ರುವ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ತಂದೆ ಕಡೆ ನೋಡ್ತಾ ಇದ್ರೆ ರಾಜ ಅರುಣೇಂದ್ರನಿಗೆ ಮಹರ್ಷಿಗಳ ಮಾತು ನೆನಪಾಗ್ತಾ ಇತ್ತು. ಇತ್ತ ಇದ್ಯಾವುದನ್ನು ನಿರೀಕ್ಷೆ ಮಾಡಿರದ ಸಾಮಂತ ರಾಜರುಗಳು, ಇಂಥ ನಾಲಾಯಕ ಮಗನನ್ನ ಹೆತ್ತರು ಈ ರಾಜನ ಕೈ ಕೆಳಗೆ ನಾವಿನ್ನು ಸಾಮಂತರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ ರೋಷವಾಗಿ ಘೋಷಣೆ ಮಾಡಿ ಗಾಂಧಾರದ ಜೊತೆ ತಮಗಿದ್ದ ಸಂಬಂಧ ಕಡಿದುಕೊಂಡು ಹೊರಟೆ ಹೋದ್ರು. ಇದರಿಂದ ರಾಜ ಸಹ ಬೇಸರದಲ್ಲಿ ಅರಮನೆಗೆ ಹೆಜ್ಜೆ ಹಾಕಿದ. ಇದನ್ನೆಲ್ಲ ನೋಡಿದ ಅಂಬಾಲಿಕೆ ಸಹ ಧ್ರುವನನ್ನ ತುಂಬಾ ಕೀಳಾಗಿ ನೋಡ್ತಾ, ಇನ್ನು ಯಾಕೆ ಇಲ್ಲಿದ್ಯಾ? ನಿನ್ನಿಂದ ಯಾರಿಗೂ ಯಾವ ಪ್ರಯೋಜನನೂ ಇಲ್ಲ ಅಂತ ತೀರ ಕೆಟ್ಟದಾಗಿ ಬೈದು ಅವಮಾನ ಮಾಡಿದ್ಲು. ಆಗ ಅಷ್ಟು ದಿನದಿಂದ ಧ್ರುವನನ್ನ ತಲೆ ಮೇಲಿಟ್ಟು ಮೆರೆಸ್ತಾ ಇದ್ದ ಅದೇ ರಾಜ್ಯದ ಜನತೆ ಸಹ, ಈ ಅಯೋಗ್ಯ ರಾಜಕುಮಾರನಿಂದ ನಮ್ಮ ರಾಜ್ಯದ ರಾಜನ ಮಾನ ಮರ್ಯಾದೆ ಹರಾಜಾಯ್ತು, ಇವನು ಒಬ್ಬ ಮನುಷ್ಯನ ಅಂತ ಬೈದು ಅಲ್ಲಿದ್ದ ಕಲ್ಲು ಮಣ್ಣನ್ನ ಧ್ರುವನ ಮೇಲೆ ಎಸೆದು ಹೋದ್ರು. ಧ್ರುವನಿಗೆ ಇದ್ಯಾವುದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಜೀವನದಲ್ಲಿ ಯಾವತ್ತೂ ಸೋತಿರದ ಧ್ರುವ ಮೊದಲ ಸಲ ಇಡೀ ರಾಜ್ಯದ ಮುಂದೆ ಹೀನಾಯವಾಗಿ ಸೋತಿದ್ದ. ಅವನ ಜೊತೆಗೆ ಈಗ ಯಾರು ಇಲ್ಲ ಅನ್ನೋ ಒಂಟಿತನದ ಭಾವ ಅವನನ್ನ ಆವರಿಸಿಕೊಂಡಿತ್ತು. ಅದಾಗ್ಲೇ ಸೂರ್ಯಾಸ್ತ ಆಗಿದ್ದರಿಂದ ಧ್ರುವನಿಗೆ ಒಂದು ಯೋಚನೆ ಬಂತು. ಕತ್ತಲಲ್ಲಿ ಗಾಂಧಾರ ರಾಜ್ಯದ ಸ್ಮಶಾನಕ್ಕೆ ಹೋದವರು ಯಾರು ಹಿಂತಿರುಗಿ ಬಂದಿರೋ ಉದಾಹರಣೆ ಇಲ್ಲ ಅನ್ನೋ ನಂಬಿಕೆ ಆ ರಾಜ್ಯದ ಜನತೆಗೆ ಇತ್ತು. ಹಾಗಾಗಿ ಹೀಗೆ ಬದುಕೋದಕ್ಕಿಂತ ಸಾಯೋದೇ ಒಳ್ಳೆಯದು ಅಂತ ಯೋಚಿಸಿದ ಧ್ರುವ ತನ್ನ ಅಮ್ಮನ ಸಮಾಧಿ ಇದ್ದ ಸ್ಮಶಾನದ ಕಡೆ ಹೆಜ್ಜೆ ಹಾಕಿದ. ಸಮಾಧಿಯನ್ನ ತಲುಪುತ್ತಾ ಇದ್ದ ಹಾಗೆ ಧ್ರುವನಿಗೆ ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳು ನೆನಪಾಗಿ ಅದೇ ಅಮ್ಮನ ಮಡಿಲು ಅನ್ನೋ ಹಾಗೆ ಅದರ ಮೇಲೆ ಬಿದ್ದು ಹೊರಳಾಡ್ತಾ ಬಿಕ್ಕಿ ಬಿಕ್ಕಿ ಅತ್ತ. ಅಮ್ಮ, ನಿನ್ನ ಮಗನಾಗಿ ಈ ರೀತಿ ಸೋತು ಎಲ್ಲರ ಮುಂದೆ ನಾಲಾಯಕ್ಕು ಅಂತ ಅನ್ನಿಸ್ಕೊಂಡು ಬದುಕೋದಕ್ಕಿಂತ ನೀನಿದ್ದಲ್ಲಿಗೆ ಬಂದ್ಬಿಡ್ತೀನಿ. ನಾನಿನ್ನು ಈ ನರಕದಲ್ಲಿ ಬದುಕಿರಲ್ಲ ಅಮ್ಮ ಅಂತ ಹೇಳ್ತಾ ತನ್ನ ಮೈ ಮೇಲಿದ್ದ ಆಭರಣಗಳನ್ನೆಲ್ಲ ಕೋಪದಲ್ಲಿ ತೆಗೆದು ಎಸೆದು ಕಿರುಚಾಡಿದ. ಆಗ ಅವನ ಕೈ ಕಡಗವೊಂದು ಅಲ್ಲೇ ಇದ್ದ ಕಲ್ಲಿನ ಮೇಲೆ ಬಿದ್ದು ಕಡಕ್ಕಂತ ಶಬ್ದ ಮಾಡ್ತು. ಮರುಕ್ಷಣ ಅಲ್ಲಿನ ಇಡೀ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ದಟ್ಟ ಹೊಗೆ ಆವರಿಸಿಕೊಳ್ತು. ನೋಡ್ತಿದ್ದ ಹಾಗೆ ಆ ಸ್ಮಶಾನ ಎಂತವರು ಎದೆ ಒಡ್ಕೊಂಡು ಸಾಯ್ಬೇಕು ಅನ್ನೋಷ್ಟು ಭಯಾನಕವಾಗಿ ಬದಲಾಯ್ತು. ಇದನ್ನೆಲ್ಲ ನೋಡಿ ಧ್ರುವನ ಕೈ ಕಾಲುಗಳು ನಡುಗೋದಕ್ಕೆ ಶುರುವಾದವು. ಅದೆಲ್ಲದರ ಮಧ್ಯೆ ಅಲ್ಲಿ ಯಾರು ಊಹಿಸೋದಕ್ಕೂ ಆಗದ ಹಾಗೆ ಕಾಲೇ ಇಲ್ಲದ ಆಕೃತಿಯೊಂದು ಕಾಣಿಸಿಕೊಂಡು ಗಹಗಹಿಸಿ ನಗುವುದಕ್ಕೆ ಶುರು ಮಾಡ್ತು. ಅದನ್ನ ನೋಡ್ತಿದ್ದ ಹಾಗೆ ಧ್ರುವ ಅಂತೂ ಪತ್ರಗುಟ್ಟಿ ಹೋದ. ಆ ಭಯಕ್ಕೆ ಮಾತಾಡೋದಿರಲಿ, ಉಸಿರಾಡೋದಕ್ಕೂ ಕಷ್ಟ ಆಯ್ತು ಅವನಿಗೆ. ಧ್ರುವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಆ ಆಕೃತಿ ತಾನೇ ಮಾತಾಡೋದಕ್ಕೆ ಶುರು ಮಾಡ್ತು. ನನ್ನ ಹೆಸರು ವಿಧುರ. ಕಳೆದ ಕೆಲವು ವರ್ಷಗಳಿಂದ ನಾನು ನಿನ್ನ ಕೈ ಕಡಗದ ಒಳಗೆ ಇದ್ದೆ. ಆದ್ರೆ
ಇವತ್ತು ನಿನ್ನ ಈ ಕೂಗಾಟ ಕಿರುಚಾಟ ನನ್ನ ನಿದ್ರೆಗೆ ಭಂಗ ತಂದಿದೆ. ನಿನಗೆ ಶಿಕ್ಷೆ ಕೊಡುವ ಮನಸ್ಸಾಗಿ ಎದ್ದು ಬಂದೆ. ಆದರೆ ನೀನು ರಾಣಿ ಆವಂತಿಕಾ ಮಗನಾಗಿರೋದ್ರಿಂದ ನಾನು ನಿನಗೆ ಸಹಾಯ ಮಾಡುವ ಮನಸ್ಸು ಮಾಡಿದ್ದೇನೆ ಅಂತ ಹೇಳಿದಾಗ ಧ್ರುವನಿಗೆ ವಿದುರನ ಮಾತನ್ನ ನಂಬೋದಕ್ಕೆ ಆಗ್ಲಿಲ್ಲ. ಆಗ ಅದೇ ವಿದುರ ಧ್ರುವನಿಗೆ ಮಾತ್ರ ಗೊತ್ತಿದ್ದ ಧ್ರುವನ ಜೀವನದ ಕೆಲವು ವಿಷಯಗಳನ್ನ ಹೇಳಿ, ನಿನ್ನ ಬಗ್ಗೆ ನನಗೆಲ್ಲವೂ ಗೊತ್ತಿದೆ ಅಂದಾಗ ಧ್ರುವನಿಗೆ ವಿದುರನ ಮಾತನ್ನ ನಂಬದೆ ಬೇರೆ ದಾರಿ ಇರಲಿಲ್ಲ. ಆಗಿದ್ದು ಆಗಲಿ ಅಂತ ಧೈರ್ಯ ಮಾಡಿದ ಧ್ರುವ, ಸರಿ ಹಾಗಾದ್ರೆ ನಾನು ನಿನ್ನ ಸಹಾಯ ಪಡೆದುಕೊಳ್ಳುತ್ತೇನೆ, ಆದರೆ ಅದರಿಂದ ನಿನಗೇನು ಲಾಭ ಅಂತ ಪ್ರಶ್ನಿಸಿದ. ತಕ್ಷಣ ಗಹಗೈಸಿ ನಕ್ಕ ವಿದುರ, ನಾನು ನಿನಗೆ ಎಲ್ಲಾ ತರದ ತರಬೇತಿ ನೀಡಿ ಸಹಸ್ರಧಾರ ಅನ್ನೋ ಅಮೃತ ಕುಡಿಸಿ ನಿನ್ನನ್ನ ವೀರಾಧಿ ವೀರನನ್ನಾಗಿ ಮಾಡ್ತೀನಿ. ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನು ನಾನು ಕೇಳಿದ್ದನ್ನ ಕೊಡುತ್ತೇನೆ ಅಂತ ಮಾತು ಕೊಡು ಅಂದಾಗ ಬೇರೇನು ಯೋಚಿಸದ ಧ್ರುವ, ಹಾಗೆ ಆಗಲಿ, ನಿನಗೇನು ಬೇಕು ಕೇಳು, ಕೊಡುತ್ತೇನೆ ಅಂತ ಮಾತು ಕೊಟ್ಟೆ ಬಿಟ್ಟ. ಇದಕ್ಕೆ ಕಾಯ್ತಾ ಇದ್ದ ವಿದುರ ಮತ್ತೆ ವಿಕಾರವಾಗಿ ನಗುತ್ತಾ ತನಗೆ ಬೇಕಿದ್ದ ಆ ಒಂದು ಅಮೂಲ್ಯವಾದ ವಸ್ತುವನ್ನ ಕೇಳಿಬಿಟ್ಟ. ವಿದುರನ ಬೇಡಿಕೆ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಧ್ರುವನ ಮುಖ ಭಯದಲ್ಲಿ ಬೆಳೆಸಿಕೊಳ್ತು. ನಿಲ್ಲೋದಕ್ಕೂ ಆಗದವನು ಅಮ್ಮ ಅಂತ ಕಿಟಾರನೆ ಕಿರುಚುತ್ತಾ ಮೂರ್ಛೆ ಹೋದ. ಹಾಗಾದ್ರೆ ಧ್ರುವ ಹೆದರಿ ಮೂರ್ಛೆ ಹೋಗುವಂತ ಯಾವ ಅಮೂಲ್ಯ ವಸ್ತು ಅಥವಾ ವ್ಯಕ್ತಿಯನ್ನ ವಿದುರ ಕೇಳಿದ್ದ? ಧ್ರುವನ ಕೈ ಕಡಗದೊಳಗೆ ಆ ವಿಚಿತ್ರವಾಗಿರೋ ವಿದುರ ಬಂದು ಸೇರಿದ್ದಾದರೂ ಹೇಗೆ ಮತ್ತು ಎಲ್ಲಿಂದ? ಈ ವಿಷಯ ಧ್ರುವನಿಗೆ ಯಾಕೆ ಗೊತ್ತಾಗಿರಲಿಲ್ಲ? 100 ಆನೆಗಳನ್ನು ಕೆಡವಬಲ್ಲ ಶಕ್ತಿ ಇದ್ದ ಧ್ರುವ ಇದ್ದಕ್ಕಿದ್ದ ಹಾಗೆ ಕೈಲಾಗದವನ ಹಾಗೆ ಶಕ್ತಿಹೀನ ಆಗಿದ್ದರ ಹಿಂದಿನ ಮರ್ಮ ಏನು? ಅಲ್ಲಿ ಯಾವುದಾದರೂ ಕಾಣದ ಕೈ ಕೆಲಸ ಮಾಡಿತ್ತ? ಧ್ರುವ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅಂಬಾಲಿಕೆ ಮತ್ತೆ ಧ್ರುವನ ಬದುಕಲ್ಲಿ ಬರುತ್ತಾಳ? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.